ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಇಂದಿನ ವಿಡಿಯೋದಲ್ಲಿ ಎಕನಾಮಿಕ್ಸ್ ಅಂದರೆ ಥರ್ಡ್ ಸೆಮ್ BA SCP ಸಿಲೆಬಸ್ ಬೆಂಗಳೂರು ಯೂನಿವರ್ಸಿಟಿ ಎಕನಾಮಿಕ್ಸ್ ನೋಡೋಣ. ಎಕನಾಮಿಕ್ಸಲ್ಲಿ ಚಾಪ್ಟರ್ 1 ಆರ್ಥಿಕ ಅಭಿವೃದ್ಧಿಗೆ ಪರಿಚಯ ಅನ್ನೋ ಲೆಸನ್ ನೋಡ್ತಾ ಹೋಗೋಣ. ಎಕನಾಮಿಕ್ಸಲ್ಲಿ ಒಟ್ಟಾರೆ 5 ಚಾಪ್ಟರ್ಸ್ ಇದೆ. ಅದರಲ್ಲಿ ಮೊದಲನೇ ಚಾಪ್ಟರ್ ಆರ್ಥಿಕ ಅಭಿವೃದ್ಧಿಗೆ ಪರಿಚಯ, ಎರಡನೇ ಚಾಪ್ಟರ್ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಸಿದ್ಧಾಂತಗಳು, ಮೂರನೇ ಚಾಪ್ಟರ್ ಮಾನವ ಸಂಪನ್ಮೂಲ ಮತ್ತು ಆರ್ಥಿಕ ಅಭಿವೃದ್ಧಿ, 4 ತಂತ್ರಜ್ಞಾನ ಮತ್ತು ಅಭಿವೃದ್ಧಿ, 5 ಸುಸ್ಥಿರ ಅಭಿವೃದ್ಧಿ. ಈ ಎಲ್ಲ 5 ಚಾಪ್ಟರಲ್ಲಿ ಇವತ್ತು ಅಂದರೆ ಇಂದಿನ ವಿಡಿಯೋದಲ್ಲಿ ನಾವು ಆರ್ಥಿಕ ಅಭಿವೃದ್ಧಿಗೆ ಪರಿಚಯ ಅನ್ನೋ ಲೆಸನ್ ನೋಡ್ತಾ ಹೋಗೋಣ. ಇದರಲ್ಲಿ ಅರ್ಥ, ವ್ಯಾಖ್ಯಾನಗಳು, ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ನಡುವಿನ ವ್ಯತ್ಯಾಸ, ಆರ್ಥಿಕ ಅಭಿವೃದ್ಧಿಯ ಅಳತೆಗಳು, ಅಸಮಾನತೆ ಮತ್ತು ಬಡತನ, ಇದರ ಅರ್ಥ, ಕಾರಣಗಳು ಮತ್ತು ಸೂಚಕಗಳು, ಗಿನಿ ಗುಣಾಂಕ ಸೂಚ್ಯಾಂಕಗಳು, ಮಾನವ ಬಡತನ ಸೂಚ್ಯಾಂಕ, ಇವೆಲ್ಲ ಆರ್ಥಿಕ ಅಭಿವೃದ್ಧಿ ಪರಿಚಯದಲ್ಲಿ ಬರ್ತವೆ. ಇವಾಗ ನಾವು ಆರ್ಥಿಕ ಅಭಿವೃದ್ಧಿಯ ಅರ್ಥ ಮತ್ತು ವ್ಯಾಖ್ಯಾನವನ್ನು ನೋಡೋಣ. ಈಗ ಅರ್ಥ ನೋಡೋಣ. ಆರ್ಥಿಕ ಅಭಿವೃದ್ಧಿ ಎಂದರೆ ಕೇವಲ ದೇಶದ ಆದಾಯ ಅಥವಾ ಉತ್ಪಾದನೆ ಹೆಚ್ಚಾಗುವುದಲ್ಲ, ಜನರ ಜೀವನ ಮಟ್ಟದಲ್ಲಿ ಒಟ್ಟು ಸುಧಾರಣೆಯಾಗುವುದು. ಉದಾಹರಣೆಗೆ ಉತ್ತಮ ಆರೋಗ್ಯ, ಶಿಕ್ಷಣ, ಉದ್ಯೋಗ ಅವಕಾಶ, ಸಮಾನತೆ ಮತ್ತು ಸಾಮಾಜಿಕ ಭದ್ರತೆ. ಅಂದರೆ ಒಟ್ಟಾರೆಯಾಗಿ ಆರ್ಥಿಕ ಅಭಿವೃದ್ಧಿ ಎಂದರೆ ದೇಶದಲ್ಲಿನ ಆದಾಯ ಹೆಚ್ಚುತ್ತಾ ಹೋಗುವುದಲ್ಲ, ಅದರ ಜೊತೆಗೆ ಜನರ ಜೀವನ ಮಟ್ಟವು ಸುಧಾರಣೆಯಾಗುವುದೇ ಆರ್ಥಿಕ ಅಭಿವೃದ್ಧಿ. ಇವಾಗ ವ್ಯಾಖ್ಯಾನಗಳನ್ನು ನೋಡೋಣ. ಮೈಕಲ್ ಟೊಡಾರೋ ಅವರು ಆರ್ಥಿಕ ಅಭಿವೃದ್ಧಿ ಎಂದರೆ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಬಹುಮಟ್ಟದ ಪ್ರಕ್ರಿಯೆ ಎಂದು ಹೇಳಿದ್ದಾರೆ. ಅಮರ್ತ್ಯ ಸೇನ್ ಅವರು ಅಭಿವೃದ್ಧಿ ಎಂದರೆ ಮಾನವನ ಸ್ವಾತಂತ್ರ್ಯಗಳ ವಿಸ್ತರಣೆ ಎಂದು ಹೇಳಿದ್ದಾರೆ. ಟೊಡಾರೋ ಆ್ಯಂಡ್ ಸ್ಮಿತ್ ಅವರು ಅಭಿವೃದ್ಧಿ ಎಂದರೆ ಕೇವಲ ಆದಾಯ ಹೆಚ್ಚುವಿಕೆ ಅಲ್ಲ, ಶೋಷಿತರಿಗೂ ಸೌಲಭ್ಯಗಳ ಲಭ್ಯತೆ ಎಂದು ಹೇಳಿದ್ದಾರೆ. ಅರ್ಥ ಮತ್ತು ವ್ಯಾಖ್ಯಾನಗಳನ್ನು 2 ಮಾರ್ಕ್ಸ್ ಕ್ವಶನ್ಸ್ ಆಗಿ ಕೇಳಬಹುದು. ಇವಾಗ ನಾವು ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ನಡುವಿನ ವ್ಯತ್ಯಾಸಗಳನ್ನು ನೋಡುತ್ತಾ ಹೋಗೋಣ. ಆರ್ಥಿಕ ಬೆಳವಣಿಗೆಯು ರಾಷ್ಟ್ರೀಯ ಆದಾಯ ಏರಿಕೆ ಮಾಡಿದರೆ, ಆರ್ಥಿಕ ಅಭಿವೃದ್ಧಿಯು ಜನರ ಜೀವನ ಮಟ್ಟದ ಒಟ್ಟು ಸುಧಾರಣೆ ಮಾಡುತ್ತದೆ. ಬೆಳವಣಿಗೆ GDP ಅಥವಾ GNP ಹೆಚ್ಚಳಕ್ಕೆ ಸೀಮಿತವಾದರೆ, ಆರ್ಥಿಕ ಅಭಿವೃದ್ಧಿಯು ಆದಾಯ, ಶಿಕ್ಷಣ, ಆರೋಗ್ಯ ಸೇರಿಕೊಂಡಿರುತ್ತದೆ. ಬೆಳವಣಿಗೆ ಪ್ರಮಾಣಾತ್ಮಕ ಪರಿಕಲ್ಪನೆಯಾದರೆ, ಅಭಿವೃದ್ಧಿ ಗುಣಾತ್ಮಕ ಪರಿಕಲ್ಪನೆ. ಬೆಳವಣಿಗೆ ಅಲ್ಪಕಾಲೀನ ಪ್ರಕ್ರಿಯೆಯಾದರೆ, ಅಭಿವೃದ್ಧಿ ದೀರ್ಘಕಾಲೀನ ಪ್ರಕ್ರಿಯೆ. ಬೆಳವಣಿಗೆ ಆದಾಯ ವಿತರಣೆಗೆ ಗಮನ ಇಲ್ಲ, ಅಭಿವೃದ್ಧಿ ಸಮಾನ ವಿತರಣೆಗೆ ಮಹತ್ವ. ಬೆಳವಣಿಗೆ ಬಡತನ, ಅಸಮಾನತೆ ಗಮನಿಸುವುದಿಲ್ಲ, ಅಭಿವೃದ್ಧಿಯು ಬಡತನ, ಅಸಮಾನತೆ ಕಡಿಮೆ ಮಾಡುತ್ತದೆ. ಬೆಳವಣಿಗೆ ಕೈಗಾರಿಕಾ ಉತ್ಪಾದನೆಗೆ ಒತ್ತು ನೀಡಿದರೆ, ಅಭಿವೃದ್ಧಿಯು ಮಾನವ ಅಭಿವೃದ್ಧಿಗೆ ಒತ್ತು ನೀಡುತ್ತದೆ. ಬೆಳವಣಿಗೆಯು ಸಂಖ್ಯೆಗಳ ಮೂಲಕ ಅಳೆಯಲಾಗುತ್ತದೆ, ಅಭಿವೃದ್ಧಿಯು HDI, PQLI ಮೂಲಕ ಅಳೆಯಲಾಗುತ್ತದೆ. ಅಂದರೆ HDI ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಂಕ, PQLI ಅಂದರೆ ಭೌತಿಕ ಜೀವನ ಗುಣಮಟ್ಟ ಸೂಚ್ಯಂಕ ಎಂದರ್ಥ.
ಇದರ ಮೂಲಕ ಅಭಿವೃದ್ಧಿಯನ್ನು ಅಳೆಯಲಾಗುತ್ತದೆ. ಬೆಳವಣಿಗೆಯು ಸ್ವಯಂ ಅಭಿವೃದ್ಧಿಯಲ್ಲ, ಆದರೆ ಅಭಿವೃದ್ಧಿಯು ಬೆಳವಣಿಗೆಯೊಳಗೊಂಡು ಹೋಗುತ್ತದೆ. ಅಭಿವೃದ್ಧಿಯಿಂದ ಜನ ಸುಖಿಯಾಗಿರುತ್ತಾರೆ, ಆದರೆ ಬೆಳವಣಿಗೆಯಿಂದ ದೇಶ ಶ್ರೀಮಂತವೆನಿಸಬಹುದು. ಉದಾಹರಣೆಗೆ, ಒಂದು ದೇಶದ GDP ಹೆಚ್ಚಾದರೂ ಜನರಿಗೆ ಆರೋಗ್ಯ ಮತ್ತು ಶಿಕ್ಷಣ ಸೌಲಭ್ಯಗಳಿಲ್ಲದಿದ್ದರೆ ಅದು ಆರ್ಥಿಕ ಬೆಳವಣಿಗೆ ಮಾತ್ರ, ಆರ್ಥಿಕ ಅಭಿವೃದ್ಧಿಯಲ್ಲ. ಅದೇ ಒಂದು ದೇಶದ GDP ಹೆಚ್ಚಾದಂತೆ ಜನರ ಆರೋಗ್ಯ ಮತ್ತು ಶಿಕ್ಷಣ ಸೌಲಭ್ಯಗಳು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದರೆ ಅದು ಆರ್ಥಿಕ ಅಭಿವೃದ್ಧಿಯಾಗುತ್ತದೆ. ಒಟ್ಟಾರೆಯಾಗಿ ಆರ್ಥಿಕ ಬೆಳವಣಿಗೆ ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಾದ ಅಂಶವಾಗಿದ್ದರೂ ಅದೇ ಅಭಿವೃದ್ಧಿಯಲ್ಲ. ದೇಶದ ನೈಜ ಅಭಿವೃದ್ಧಿಗೆ ಮಾನವ ಕಲ್ಯಾಣಕ್ಕೆ ಆದ್ಯತೆ ನೀಡಬೇಕು. ಇವಾಗ ನಾವು ಆರ್ಥಿಕ ಅಭಿವೃದ್ಧಿಯ ಅಳತೆಗಳನ್ನು ನೋಡೋಣ. ಇದರಲ್ಲಿ GNPಯು ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಒಂದು ಮುಖ್ಯವಾದ ಮಾನದಂಡವಾಗಿದೆ. ದೇಶದ ಪ್ರಜೆಗಳು ದೇಶದೊಳಗೆ ಮತ್ತು ವಿದೇಶದಲ್ಲಿ ಉತ್ಪಾದಿಸುವ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯಗಳನ್ನು ಅಳೆಯುತ್ತದೆ. ಇದು ದೇಶದ ಒಟ್ಟಾರೆ ಆರ್ಥಿಕ ಸ್ಥಿತಿಯನ್ನು ಶಕ್ತಿಯನ್ನು ಅಂದಾಜಿಸಲು ಸಹಾಯ ಮಾಡುತ್ತದೆ. ಆದರೆ ದೇಶದ ಭೌಗೋಳಿಕ ಗಡಿಗಳನ್ನು ಮೀರಿ ರಾಷ್ಟ್ರೀಯ ಆದಾಯದ ಮೇಲೆ ಗಮನ ಹರಿಸುತ್ತದೆ. GNPಯನ್ನು GDP ಒಟ್ಟು ದೇಶೀಯ ಉತ್ಪನ್ನ, GDPಗೆ ವಿದೇಶಿ ಆದಾಯವನ್ನು ಸೇರಿಸಿ ವಿದೇಶಿಯ ಆದಾಯವನ್ನು ಕಳೆಯುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ. ಮತ್ತು GNP ಪ್ರತಿ ತಲಾ ಆದಾಯವನ್ನು ಪರ್ ಕ್ಯಾಪಿಟಲ್ ಅನ್ನು ಬಳಸಿ ಜೀವನ ಮಟ್ಟವನ್ನು ಅಳೆಯಲು ಸಹಾಯಕವಾಗಿದೆ. ಇವಾಗ GNP ಎಂದರೇನು ಅಂತ ನೋಡೋಣ. GNP ಎಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ದೇಶದ ನಾಗರಿಕರು ವಿದೇಶದಲ್ಲಿರುವವರನ್ನು ಸೇರಿಸಿದಂತೆ ಉತ್ಪಾದಿಸುವ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು GNP ಎಂದು ಕರೆಯುತ್ತಾರೆ. ಈ GNPಯು GDPಗಿಂತ ಭಿನ್ನ. ಹೇಗೆಂದರೆ GDPಯು ಉತ್ಪಾದನೆಯ ಸ್ಥಳವನ್ನು ದೇಶದ ಗಡಿಯನ್ನು ಆಧರಿಸಿದೆ, ಆದರೆ GNP ಉತ್ಪಾದಿಸುವವರ ರಾಷ್ಟ್ರೀಯತೆಯನ್ನು ರಾಷ್ಟ್ರದ ನಾಗರಿಕರನ್ನು ಆಧರಿಸುತ್ತದೆ. ಒಂದು ದೇಶದಲ್ಲಿನ ನಾಗರಿಕರು ಬೇರೆ ದೇಶದಲ್ಲಿದ್ದರೂ ಅವರನ್ನು ಸಹ GNPಯು ಒಳಗೊಂಡಿರುತ್ತದೆ. ಇವಾಗ ನಾವು GNPಯನ್ನು ಅಳೆಯುವುದು ಹೇಗೆ ಎಂದು ನೋಡೋಣ. ಇದಕ್ಕೆ ಒಂದು ಸೂತ್ರವಿದೆ. GNP GDP ಪ್ಲಸ್ ವಿದೇಶದಿಂದ ನಿವ್ವಳ ಆದಾಯ, ವಿದೇಶದಿಂದ ದೇಶದ ನಿವಾಸಿಗಳ ಆದಾಯ ಎಂದರ್ಥ, ಮೈನಸ್ ದೇಶದಲ್ಲಿ ವಿದೇಶಿ ನಿವಾಸಿಗಳ ಆದಾಯ. ಇದು ಏನನ್ನು ಒಳಗೊಂಡಿರುತ್ತದೆ ಎಂದರೆ ವಿದೇಶದಲ್ಲಿ ಕೆಲಸ ಮಾಡುವವರ ನಾಗರಿಕರ ಈ ದೇಶದ ನಾಗರಿಕರು ಗಳಿಸಿದ ಸಂಬಳ ಮತ್ತು ಆದಾಯವನ್ನು ಒಳಗೊಂಡಿರುತ್ತದೆ ಮತ್ತು ವಿದೇಶದಲ್ಲಿರುವ ದೇಶೀಯ ಕಂಪನಿಗಳು ನಮ್ಮ ದೇಶದ ಕಂಪನಿಗಳ ಲಾಭವನ್ನು ಒಳಗೊಂಡಿರುತ್ತದೆ. ಇದು ಯಾವುದು ಒಳಗೊಂಡಿರುವುದಿಲ್ಲ ಅಂದರೆ ದೇಶದ ಗಡಿಯೊಳಗೆ ವಿದೇಶಿ ಕಂಪನಿಗಳು ಗಳಿಸಿದ ಆದಾಯವನ್ನು ಒಳಗೊಂಡಿರುವುದಿಲ್ಲ. ಇವಾಗ ನಾವು ಆರ್ಥಿಕ ಅಭಿವೃದ್ಧಿಯಲ್ಲಿ GNPಯ ಪಾತ್ರವನ್ನು ನೋಡೋಣ. ಆರ್ಥಿಕ ಬಲದ ಅಳತೆ ಒಂದು ದೇಶದ ವಿಶ್ವಾದ್ಯಂತ ಆರ್ಥಿಕ ಶಕ್ತಿಯನ್ನು ಅಳೆಯುತ್ತದೆ. ಜೀವನ ಮಟ್ಟ GNP ಪ್ರತಿ ತಲಾ ಆದಾಯವು ದೇಶದ ಜನರ ಸರಾಸರಿ ಜೀವನ ಮಟ್ಟವನ್ನು ಸೂಚಿಸುತ್ತದೆ. ಗಣನೆಗೆ ತೆಗೆದುಕೊಳ್ಳುವ ಅಂಶಗಳು ತಲಾ ಆದಾಯ, ಉದ್ಯೋಗ ಅವಕಾಶಗಳು, ಶಿಕ್ಷಣ ಮತ್ತು ಆರೋಗ್ಯದಂತಹ ಅಂಶಗಳೊಂದಿಗೆ ಇದು ದೇಶದ ಒಟ್ಟಾರೆ ಅಭಿವೃದ್ಧಿಯ ಚಿತ್ರಣವನ್ನು ನೀಡುತ್ತದೆ. ಪೂರಕ ಸೂಚಕಗಳು
ಅಂದರೆ GDPಯೊಂದಿಗೆ GNPಯನ್ನು ಆರ್ಥಿಕ ನೀತಿ ಮತ್ತು ಹೂಡಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಳಸುತ್ತಾರೆ. ಒಟ್ಟಾರೆಯಾಗಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ GNP ಎಂದರೆ ದೇಶದ ನಾಗರಿಕರು ದೇಶದೊಳಗೆ ಮತ್ತು ಹೊರಗೆ ಗಳಿಸಿದ ಒಟ್ಟು ಆದಾಯವನ್ನು ಅಳೆಯುತ್ತದೆ. ಇದರ ಉದ್ದೇಶ ಏನೆಂದರೆ ದೇಶದ ಒಟ್ಟು ಆರ್ಥಿಕ ಶಕ್ತಿಯನ್ನು ಅಳೆಯುವುದು. ಇದರ ಮಿತಿಗಳು ಆದಾಯದ ವಿವರಣೆಯ ಅಸಮಾನತೆ ಮತ್ತು ಬಡತನವನ್ನು ತೋರಿಸುವುದಿಲ್ಲ. ಒಟ್ಟಾರೆಯಾಗಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಒಂದು ದೇಶದ ಆರ್ಥಿಕ ಶಕ್ತಿಯನ್ನು ಅಳೆಯಲು ಸಹಾಯ ಮಾಡುವ ಪ್ರಮುಖ ಅಳತೆಯಾಗಿದೆ. ಆದರೆ ಇದನ್ನು ಮಾತ್ರ ಆಧಾರವಾಗಿಟ್ಟುಕೊಂಡು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಧರಿಸುವುದು ಸರಿಯಲ್ಲ. ನಿಜವಾದ ಅಭಿವೃದ್ಧಿ ಎಂದರೆ ಜನರ ಜೀವನ ಮಟ್ಟ ಸುಧಾರಣೆ, ಬಡತನ ಕಡಿತ ಮತ್ತು ಸಮಾನ ಅವಕಾಶಗಳ ಸೃಷ್ಟಿ. ಆದ್ದರಿಂದ GNPಯನ್ನು ಇತರ ಸಾಮಾಜಿಕ ಮತ್ತು ಮಾನವೀಯ ಸೂಚಕಗಳ ಜೊತೆಗೂಡಿಸಿ ಪರಿಗಣಿಸಬೇಕು. ಇವಾಗ ನಾವು PQLI ಅಂದರೆ ಭೌತಿಕ ಜೀವನ ಗುಣಮಟ್ಟ ಸೂಚ್ಯಂಕ ಅಥವಾ ದೈಹಿಕ ಜೀವನ ಗುಣಮಟ್ಟ ಸೂಚ್ಯಂಕವನ್ನು ನೋಡೋಣ. ಒಂದು ದೇಶದ ಅಭಿವೃದ್ಧಿಯನ್ನು ಅಳೆಯಲು ಕೇವಲ ಒಟ್ಟು ಆದಾಯ ಅಥವಾ ಉತ್ಪಾದನೆ ಸಾಕಾಗುವುದಿಲ್ಲ. ಜನರು ಎಷ್ಟು ಹಣ ಗಳಿಸುತ್ತಾರೆ ಎಂಬುದಕ್ಕಿಂತ ಅವರು ಎಷ್ಟು ಆರೋಗ್ಯಕರವಾಗಿ, ಎಷ್ಟು ಶಿಕ್ಷಣ ಹೊಂದಿ, ಎಷ್ಟು ಸುರಕ್ಷಿತವಾಗಿ ಬದುಕುತ್ತಿದ್ದಾರೆ ಎಂಬುದು ಮುಖ್ಯ. ಈ ಹಿನ್ನೆಲೆಯಲ್ಲಿ ದೈಹಿಕ ಜೀವನ ಗುಣಮಟ್ಟ ಸೂಚ್ಯಂಕವನ್ನು ಪರಿಚಯಿಸಲಾಗುತ್ತದೆ. ಇದರ ಅರ್ಥ ಒಂದು ದೇಶದಲ್ಲಿ ಜನರು ದೈಹಿಕವಾಗಿ ಎಷ್ಟು ಉತ್ತಮ ಜೀವನ ಮಟ್ಟ ಹೊಂದಿದ್ದಾರೆ ಎಂಬುದನ್ನು ಅಳೆಯುವ ಸೂಚ್ಯಂಕವೇ PQLI ಅಂದರೆ ಭೌತಿಕ ಜೀವನ ಗುಣಮಟ್ಟ ಸೂಚ್ಯಂಕ. ಇದು ಹಣ ಅಥವಾ ಆದಾಯವನ್ನು ಗಮನಿಸದೆ ಜನರ ಜೀವನದ ನೈಜ ಸ್ಥಿತಿಯನ್ನು ಅಳೆಯಲು ಪ್ರಯತ್ನಿಸುತ್ತದೆ. ಇದು ಹೇಗೆ ಹುಟ್ಕೊಂತಪ್ಪ ಅಂದರೆ ಕೆಲ ದೇಶಗಳಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚು ಇದ್ದರೂ ಜನರ ಆರೋಗ್ಯ ಮತ್ತು ಶಿಕ್ಷಣ ದುರ್ಬಲವಾಗುತ್ತದೆ. ಆದ್ದರಿಂದ ಕೇವಲ ಆದಾಯ ಆಧಾರಿತ ಅಳತೆಗಳು ಜನರ ನೈಜ ಜೀವನ ಮಟ್ಟವನ್ನು ತೋರಿಸಲಿಲ್ಲ. ಈ ಕೊರತೆಯನ್ನು ಸರಿಪಡಿಸಲು ದೈಹಿಕ ಜೀವನ ಗುಣಮಟ್ಟ ಸೂಚ್ಯಂಕವನ್ನು ಅಂದರೆ PQLI ರಚಿಸಲಾಯಿತು ಅಥವಾ ರೂಪಿಸಲಾಯಿತು. ಇದರ 3 ಪ್ರಮುಖ ಅಂಶಗಳು ಏನೆಂದರೆ ಒಂದನೇದ್ದು ಸರಾಸರಿ ಆಯುಷು, ಶಿಶು ಮರಣ ಪ್ರಮಾಣ, ಸಾಕ್ಷರತೆ. ಸರಾಸರಿ ಆಯುಷ್ ಎಂದರೆ ಜನರು ಎಷ್ಟು ವರ್ಷಗಳ ಕಾಲ ಜೀವಿಸುತ್ತಾರೆ ಎಂಬುದನ್ನು ಇದು ತೋರಿಸುತ್ತದೆ. ಆಯುಷ್ ಹೆಚ್ಚು ಎಂದರೆ ಆರೋಗ್ಯ ಸೌಲಭ್ಯಗಳು ಉತ್ತಮವಾಗಿವೆಯೇ ಎಂದರ್ಥ. ಎರಡನೇದ್ದು ಶಿಶು ಮರಣ ಪ್ರಮಾಣ ಅಂದರೆ ಜನನವಾದ ಶಿಶುಗಳಲ್ಲಿ ಎಷ್ಟು ಮಕ್ಕಳು 1 ವರ್ಷದೊಳಗೆ ಸಾವನ್ನಪ್ಪುತ್ತಾರೆ ಎಂಬುದನ್ನು ಇದು ತೋರಿಸುತ್ತದೆ. ಶಿಶು ಮರಣ ಪ್ರಮಾಣ ಕಡಿಮೆ ಇದ್ದರೆ ಆರೋಗ್ಯ ವ್ಯವಸ್ಥೆ ಉತ್ತಮವಾಗಿದೆ ಎನ್ನಬಹುದು. ಮೂರನೇದು ಸಾಕ್ಷರತೆ. ಜನರಲ್ಲಿ ಓದು ಬರವಣಿಗೆ ತಿಳಿದವರ ಪ್ರಮಾಣವನ್ನು ಇದು ಸೂಚಿಸುತ್ತದೆ. ಸಾಕ್ಷರತೆ ಹೆಚ್ಚಾದರೆ ಜನರಿಗೆ ಶಿಕ್ಷಣದ ಅವಕಾಶಗಳು ಲಭ್ಯವಿದೆ ಎಂದು ಸ್ಪಷ್ಟವಾಗುತ್ತದೆ. ಒಟ್ಟಾರೆಯಾಗಿ PQLI ಅಳೆಯುವ ವಿಧಾನವು ಸರಾಸರಿ ಆಯುಷ್ಯ, ಶಿಶು ಮರಣ ಪ್ರಮಾಣ, ಸಾಕ್ಷರತೆ ಈ 3 ಅಂಶಗಳಿಗೆ ಅಂಕವನ್ನು ನೀಡಿ ಅವುಗಳ ಸರಾಸರಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ಅಂಕಗಳು ಹೆಚ್ಚು ಇದ್ದರೆ ಜೀವನ ಗುಣಮಟ್ಟ ಉತ್ತಮವಾಗಿರುತ್ತದೆ ಎಂದರ್ಥ. ಇವಾಗ PQLIನ ಮಹತ್ವವನ್ನು ನೋಡೋಣ. ಜನರ ಜೀವನ ಅಂದರೆ ನೈಜ ಜೀವನ ಗುಣಮಟ್ಟವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಆದಾಯಕ್ಕಿಂತ ಮಾನವ ಕಲ್ಯಾಣಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತದೆ. ದೇಶಗಳ ನಡುವಿನ ಜೀವನ ಗುಣಮಟ್ಟವನ್ನು ಹೋಲಿಸಲು ಸಹಾಯ ಮಾಡುತ್ತದೆ. ಅಭಿವೃದ್ಧಿ ಯೋಜನೆಗಳ ಪರಿಣಾಮಕಾರಿತ್ವವನ್ನು ಅರ್ಥಮಾಡಿಕೊಳ್ಳಲು ಸಹಕರಿಸುತ್ತದೆ.
PQLIಗೂ ಒಂದಿಷ್ಟು ಮಿತಿಗಳಿವೆ. ಆ ಮಿತಿಗಳು ಏನೆಂದು ನೋಡೋಣ. ಮೊದಲನೇದ್ದು, ಆದಾಯ ಮಟ್ಟವನ್ನು ಪರಿಗಣಿಸುವುದಿಲ್ಲ. ಅಂದರೆ ಯಾವುದೇ ರೀತಿಯ ಆದಾಯವನ್ನು ಇದು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಎರಡನೇದ್ದು, ಉದ್ಯೋಗ ಸ್ಥಿತಿಯನ್ನು ಒಳಗೊಂಡಿಲ್ಲ. ಮಾನಸಿಕ ಆರೋಗ್ಯವನ್ನು ಅಳೆಯುವುದಿಲ್ಲ. ಎಲ್ಲ ಸಾಮಾಜಿಕ ಅಂಶಗಳನ್ನು ಒಳಗೊಂಡಿಲ್ಲ. ಆದರೂ ಇದು ಜೀವನ ಮಟ್ಟವನ್ನು ಅಳೆಯುವಲ್ಲಿ ಅತ್ಯಂತ ಉಪಯುಕ್ತ ಸೂಚಕವಾಗಿದೆ. ಇವಾಗ ನಾವು PQLI ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ನೋಡೋಣ. ಆರ್ಥಿಕ ಅಭಿವೃದ್ಧಿ ಎಂದರೆ ಕೇವಲ ಉತ್ಪಾದನೆ ಹೆಚ್ಚಿಸುವುದು ಅಲ್ಲ, ಜನರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷಿತ ಜೀವನವೂ ಅಗತ್ಯ. ಅದೇ ರೀತಿ PQLI ಈ ಅಂಶಗಳನ್ನು ಗಮನಿಸುವುದರಿಂದ ನಿಜವಾದ ಅಭಿವೃದ್ಧಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸರಳವಾಗಿ ಹೇಳುವುದಾದರೆ PQLI ಜನರ ದೈಹಿಕ ಜೀವನದ ಗುಣಮಟ್ಟವನ್ನು ತೋರಿಸುತ್ತದೆ. ಹಣಕ್ಕಿಂತ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡುತ್ತದೆ. ಹೆಚ್ಚಿನ PQLI ಉತ್ತಮ ಜೀವನ ಮಟ್ಟ. ಒಟ್ಟಾರೆಯಾಗಿ ದೈಹಿಕ ಜೀವನ ಗುಣಮಟ್ಟ ಸೂಚ್ಯಂಕವು ಒಂದು ದೇಶದ ಅಭಿವೃದ್ಧಿಯನ್ನು ಮಾನವೀಯ ದೃಷ್ಟಿಯಿಂದ ಅಳೆಯುವ ಪ್ರಮುಖ ಅಳತೆಯಾಗಿದೆ. ಇದು ಆದಾಯ ಆಧಾರಿತ ಅಳತೆಗಳ ಕೊರತೆಗಳನ್ನು ಪೂರೈಸುತ್ತದೆ. ಆದ್ದರಿಂದ ಒಂದು ದೇಶದ ನಿಜವಾದ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು PQLI ಅತಿ ಮುಖ್ಯವಾಗಿದೆ. ಇವಾಗ ನಾವು ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂದರೆ HDI ನೋಡೋಣ. ಇದು ಒಂದು ದೇಶದ ಅಭಿವೃದ್ಧಿಯನ್ನು ಅಳೆಯಲು ಕೇವಲ ರಾಷ್ಟ್ರೀಯ ಆದಾಯ ಅಥವಾ ಒಟ್ಟು ಉತ್ಪಾದನೆ ಸಾಕಾಗುವುದಿಲ್ಲ. ಜನರು ಎಷ್ಟು ಹಣ ಗಳಿಸುತ್ತಿದ್ದಾರೆ ಎಂಬುದಕ್ಕಿಂತ ಅವರು ಎಷ್ಟು ಆರೋಗ್ಯಕರವಾಗಿ, ಎಷ್ಟು ಶಿಕ್ಷಣ ಪಡೆದಿದ್ದಾರೆ ಮತ್ತು ಎಷ್ಟು ಗೌರವಯುತ ಜೀವನ ನಡೆಸುತ್ತಿದ್ದಾರೆ ಎಂಬುದು ಮುಖ್ಯ. ಈ ಉದ್ದೇಶಕ್ಕಾಗಿ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ರೂಪಿಸಲಾಗಿದೆ. ಮಾನವ ಅಭಿವೃದ್ಧಿ ಸೂಚ್ಯಂಕದ ಅರ್ಥ ಒಂದು ದೇಶದ ಜನರು ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ ಎಂಬ 3 ಮೂಲಭೂತ ಅಂಶಗಳಲ್ಲಿ ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದಾರೆ ಎಂಬುದನ್ನು ಅಳೆಯುವ ಸೂಚ್ಯಂಕ. ಇದು ಮಾನವನನ್ನೇ ಅಭಿವೃದ್ಧಿಯ ಕೇಂದ್ರ ಬಿಂದುವನ್ನಾಗಿ ಪರಿಗಣಿಸುತ್ತದೆ. ಮಾನವ ಅಭಿವೃದ್ಧಿ ಸೂಚ್ಯಂಕದ ಹಿನ್ನೆಲೆಯು ಕೇವಲ ಆದಾಯ ಆಧಾರಿತ ಅಳತೆಗಳು ಮಾನವನ ಕಲ್ಯಾಣವನ್ನು ತೋರಿಸಲಿಲ್ಲ. ಆದಾಯ ಹೆಚ್ಚು ಇದ್ದರೂ ಕೆಲ ದೇಶಗಳಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಹಿನ್ನಡೆಗೊಳಗಾಗಿದ್ದವು. ಇದರಿಂದ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪರಿಚಯಿಸಲಾಯಿತು. ಈ ಸೂಚ್ಯಂಕವು ಮಾನವನೇ ಅಭಿವೃದ್ಧಿಯ ಗುರಿ ಎಂಬ ಆಲೋಚನೆಯ ಮೇಲೆ ಆಧಾರಿತವಾಗಿದೆ. ಮಾನವ ಅಭಿವೃದ್ಧಿ ಸೂಚ್ಯಂಕದ 3 ಪ್ರಮುಖ ಅಂಶಗಳು: 1. ಆರೋಗ್ಯ, 2. ಶಿಕ್ಷಣ, 3. ಜೀವನ ಮಟ್ಟ. ಇವಾಗ ಆರೋಗ್ಯ, ದೀರ್ಘ ಹಾಗೂ ಆರೋಗ್ಯಕರ ಜೀವನ. ಜನರ ಸರಾಸರಿ ಆಯುಷ್ಯನ್ನು ಇಲ್ಲಿ ಪರಿಗಣಿಸಲಾಗುತ್ತದೆ. ಹೆಚ್ಚು ಆಯುಷು ಇದ್ದರೆ ಆರೋಗ್ಯ ವ್ಯವಸ್ಥೆ ಉತ್ತಮವಾಗಿದೆ ಎಂದರ್ಥ. ಆಸ್ಪತ್ರೆಗಳು, ವೈದ್ಯಕೀಯ ಸೌಲಭ್ಯಗಳು, ಪೌಷ್ಟಿಕ ಆಹಾರ ಇವುಗಳು ಆಯುಷನ್ನು ಪ್ರಭಾವಿಸುತ್ತವೆ. ಶಿಕ್ಷಣ, ಜ್ಞಾನ ಮತ್ತು ಅರಿವು. ಶಿಕ್ಷಣವನ್ನು ಅಳೆಯುವಾಗ ವಯಸ್ಕರ ಸಾಕ್ಷರತೆ ಮತ್ತು ಶಾಲಾ ಶಿಕ್ಷಣದ ವ್ಯಾಪ್ತಿಯನ್ನು ನೋಡುತ್ತಾರೆ. ಶಿಕ್ಷಣ ಉತ್ತಮವಾಗಿದ್ದರೆ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತವೆ, ಸಾಮಾಜಿಕ ಅರಿವು ಬೆಳೆಯುತ್ತದೆ, ಜೀವನ ಮಟ್ಟ ಸುಧಾರಣೆಯಾಗುತ್ತದೆ. ಇವಾಗ ಜೀವನ ಮಟ್ಟ. ಜನರು ಗೌರವಯುತವಾಗಿ ಬದುಕಲು ಅಗತ್ಯವಾದ ಸಂಪತ್ತು ಹೊಂದಿದ್ದಾರೆಯೇ ಎಂಬುದನ್ನು ಇದು ಸೂಚಿಸುತ್ತದೆ. ಮೂಲಭೂತ ಅಗತ್ಯಗಳು: ಆಹಾರ, ಬಟ್ಟೆ, ಮನೆ, ಸ್ವಚ್ಛತೆ, ಸುರಕ್ಷತೆ. ಜೀವನ ಮಟ್ಟ ಉತ್ತಮವಾದರೆ ಮಾನವ ಅಭಿವೃದ್ಧಿ
ಉನ್ನತವಾಗಿದೆ ಎಂದು ಹೇಳಬಹುದು. ಮಾನವ ಅಭಿವೃದ್ಧಿ ಸೂಚ್ಯಂಕ ಅಳೆಯುವ ವಿಧಾನವನ್ನು ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ ಈ 3 ಅಂಶಗಳಿಗೆ ಅಂಕವನ್ನು ನೀಡಿ ಅವುಗಳ ಸರಾಸರಿಗಳನ್ನು ತೆಗೆಯಲಾಗುತ್ತದೆ. HDI ಮೌಲ್ಯ 0 ರಿಂದ 1 ನಡುವೆ ಇರುತ್ತದೆ. ಹೆಚ್ಚು ಮೌಲ್ಯ ಇದ್ದರೆ ಮಾನವ ಅಭಿವೃದ್ಧಿ ಉತ್ತಮವಾಗಿದೆ ಎಂಬರ್ಥ. ಮಾನವ ಅಭಿವೃದ್ಧಿ ಸೂಚ್ಯಂಕದ ಮಹತ್ವವನ್ನು ನೋಡೋಣ. ಮಾನವನ ಅಭಿವೃದ್ಧಿಯನ್ನು ಕೇಂದ್ರೀಕರಿಸುತ್ತದೆ. ಕೇವಲ ಆದಾಯವಲ್ಲದೆ ಜೀವನ ಮಟ್ಟವನ್ನು ಗಮನಿಸುತ್ತದೆ. ದೇಶಗಳ ನಡುವಿನ ಮಾನವ ಅಭಿವೃದ್ಧಿಯನ್ನು ಹೋಲಿಸಲು ಸಹಾಯ ಮಾಡುತ್ತದೆ. ಸರ್ಕಾರದ ನೀತಿಗಳ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳಲು ಉಪಯುಕ್ತ. ಅಭಿವೃದ್ಧಿಯ ನೈಜ ಚಿತ್ರಣವನ್ನು ನೀಡುತ್ತದೆ. ಹಾಗೆ ಮಾನವ ಅಭಿವೃದ್ಧಿಯ ಸೂಚ್ಯಂಕದ ಮಿತಿಗಳನ್ನು ನೋಡೋಣ. ಮೊದಲನೆಯದ್ದು, ಆದಾಯದ ಅಸಮಾನತೆಯನ್ನು ಸಂಪೂರ್ಣವಾಗಿ ತೋರಿಸುವುದಿಲ್ಲ. 2, ಬಡತನದ ಆಳವನ್ನು ಸ್ಪಷ್ಟವಾಗಿ ಸೂಚಿಸುವುದಿಲ್ಲ. 3, ಲಿಂಗ ಅಸಮಾನತೆಯನ್ನು ಸಂಪೂರ್ಣವಾಗಿ ಒಳಗೊಂಡಿಲ್ಲ. 4, ಪರಿಸರ ಸಮಸ್ಯೆಗಳನ್ನು ಪರಿಗಣಿಸುವುದಿಲ್ಲ. ಆದರೂ ಇದು ಮಾನವ ಅಭಿವೃದ್ಧಿಯನ್ನು ಅಳೆಯುವ ಅತ್ಯಂತ ಪ್ರಮುಖ ಸೂಚ್ಯಂಕವಾಗಿದೆ. ಇವಾಗ ನಾವು ಮಾನವ ಅಭಿವೃದ್ಧಿ ಸೂಚ್ಯಂಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ನೋಡೋಣ. ಆರ್ಥಿಕ ಅಭಿವೃದ್ಧಿ ಅಂದರೆ ಉತ್ಪಾದನೆ ಹೆಚ್ಚಿಸುವುದು ಮಾತ್ರವಲ್ಲ, ಜನರ ಜೀವನ ಮಟ್ಟ ಸುಧಾರಣೆಯಾಗಬೇಕು ಎಂದು ಗೊತ್ತಿದೆ. ಇವಾಗ ಮಾನವ ಅಭಿವೃದ್ಧಿ ಸೂಚ್ಯಂಕವು ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ ಈ ಅಂಶಗಳನ್ನು ಒಳಗೊಂಡಿರುವುದರಿಂದ ನಿಜವಾದ ಅಭಿವೃದ್ಧಿಯನ್ನು ತಿಳಿಸುತ್ತದೆ. ಸರಳವಾಗಿ ಹೇಳುವುದಾದರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಮಾನವನ ಜೀವನದ ಗುಣಮಟ್ಟವನ್ನು ತೋರಿಸುತ್ತದೆ. ಹಣಕ್ಕಿಂತ ಮಾನವನ ಕಲ್ಯಾಣಕ್ಕೆ ಹೆಚ್ಚು ಮಹತ್ವ ನೀಡುತ್ತದೆ. ಹೆಚ್ಚಿನ HDI ಉತ್ತಮ ಜೀವನ ಮಟ್ಟ. ಒಟ್ಟಾರೆಯಾಗಿ ಹೇಳುವುದಾದರೆ ಮಾನವ ಅಭಿವೃದ್ಧಿ ಸೂಚ್ಯಂಕವು ಒಂದು ದೇಶದ ನಿಜವಾದ ಅಭಿವೃದ್ಧಿಯನ್ನು ಮಾನವೀಯ ದೃಷ್ಟಿಯಿಂದ ಅಳೆಯುವ ಅತ್ಯಂತ ಮಹತ್ವದ ಸಾಧನವಾಗಿದೆ. ಇದು ಆದಾಯ ಆಧಾರಿತ ಅಳತೆಗಳ ಮಿತಿಗಳನ್ನು ಮೀರಿ ಜನರ ಜೀವನ ಮಟ್ಟವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಆದ್ದರಿಂದ ಒಂದು ದೇಶದ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅವಶ್ಯವಾಗಿ ಪರಿಗಣಿಸಬೇಕು. ನೆಕ್ಸ್ಟ್ ನಾವು ಇವಾಗ ಸಂತೋಷ ಸೂಚ್ಯಂಕ ಅಂದರೆ HI ಹ್ಯಾಪಿನೆಸ್ ಇಂಡೆಕ್ಸ್ ನೋಡೋಣ. ಸಾಮಾನ್ಯವಾಗಿ ಒಂದು ದೇಶದ ಅಭಿವೃದ್ಧಿಯನ್ನು ಅಳೆಯುವಾಗ ಆದಾಯ, ಉತ್ಪಾದನೆ, ಉದ್ಯೋಗ ಇತ್ಯಾದಿಗಳನ್ನು ಮಾತ್ರ ಗಮನಿಸಲಾಗುತ್ತದೆ. ಆದರೆ ಇವುಗಳಿದ್ದರೂ ಜನರು ಮಾನಸಿಕವಾಗಿ ಸಂತೋಷವಾಗಿಲ್ಲದಿದ್ದರೆ ಆ ಅಭಿವೃದ್ಧಿಗೆ ಅರ್ಥವಿಲ್ಲ. ಆದ್ದರಿಂದ ಜನರ ಸಂತೋಷ, ತೃಪ್ತಿ ಮತ್ತು ಮನಃಶಾಂತಿಯನ್ನೇ ಆಧಾರ ಮಾಡಿಕೊಂಡು ಅಭಿವೃದ್ಧಿಯ ಅಳೆಯಲು ಸಂತೋಷ ಸೂಚ್ಯಂಕ ಎಂಬ ಕಲ್ಪನೆ ರೂಪಿಸಲಾಯಿತು. HI ಅಂದರೆ ಸಂತೋಷ ಸೂಚ್ಯಂಕ ಎಂದರೆ ಒಂದು ದೇಶದ ಜನರು ತಮ್ಮ ಜೀವನದ ಕುರಿತು ಎಷ್ಟು ಸಂತೋಷ, ತೃಪ್ತಿ ಮತ್ತು ಮಾನಸಿಕ ಸಮಾಧಾನ ಹೊಂದಿದ್ದಾರೆ ಎಂಬುದನ್ನು ಅಳೆಯುವ ಸೂಚ್ಯಂಕವಾಗಿದೆ. ಇದು ಕೇವಲ ಹಣ ಅಥವಾ ಆದಾಯವಲ್ಲದೆ ಮಾನವನ ಒಳಗಿನ ಸಂತೋಷವನ್ನು ಅಭಿವೃದ್ಧಿಯ ಮಾನದಂಡವಾಗಿ ಪರಿಗಣಿಸುತ್ತದೆ. ಇದರ ಮೂಲ ಆಲೋಚನೆ ಏನೆಂದರೆ, ಹಣ ಇದ್ದರೆ ಮಾತ್ರ ಸಂತೋಷ ಸಿಗುತ್ತದೆ ಎಂಬ ಭ್ರಮೆ ಸರಿಯಿಲ್ಲ. ಆದಾಯ ಕಡಿಮೆ ಇದ್ದರೂ ಕೆಲ ಸಮಾಜಗಳಲ್ಲಿ ಜನರು ಹೆಚ್ಚು ಸಂತೋಷವಾಗಿರುತ್ತಾರೆ. ಸಂಬಂಧಗಳು, ಆರೋಗ್ಯ, ಸುರಕ್ಷತೆ, ಸ್ವಾತಂತ್ರ್ಯ ಇವು ಸಂತೋಷಕ್ಕೆ ಮುಖ್ಯ. ಈ ಆಲೋಚನೆಗಳ ಮೇಲೆ ಸಂತೋಷ ಸೂಚ್ಯಂಕ ಆಧಾರಿತವಾಗಿದೆ. ಇವಾಗ ನಾವು ಸಂತೋಷ ಸೂಚ್ಯಂಕದ ಪ್ರಮುಖ ಅಂಶಗಳನ್ನು ನೋಡೋಣ. ಪ್ರತಿ ಸಲ ಸಂತೋಷ ಸೂಚ್ಯಂಕ ಅಂತ ಹೇಳುತ್ತಾ ಹೋಗಲ್ಲ, ಅದ್ರ ಬದಲಿಗೆ HI ಅಂತ ಹೇಳ್ತೀನಿ.
ಇವಾಗ ನಾವು HI ಪ್ರಮುಖ ಅಂಶಗಳನ್ನು ನೋಡೋಣ. ಮೊದಲನೇದ್ದು ಆದಾಯ ಮತ್ತು ಜೀವನ ಭದ್ರತೆ, 2 ಆರೋಗ್ಯ ಸ್ಥಿತಿ, 3 ಸಾಮಾಜಿಕ ಸಂಬಂಧಗಳು, 4 ವೈಯಕ್ತಿಕ ಸ್ವಾತಂತ್ರ್ಯ, 5 ಭದ್ರತೆ ಮತ್ತು ಸುರಕ್ಷತೆ, 6 ಪರಿಸರ ಗುಣಮಟ್ಟ. ಇವಾಗ ನಾವು ಒಂದೊಂದೇ ನೋಡುತ್ತಾ ಹೋಗೋಣ. ಮೊದಲಿಗೆ ಆದಾಯ ಮತ್ತು ಜೀವನ ಭದ್ರತೆ. ಜನರು ತಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳುವಷ್ಟು ಆದಾಯ ಹೊಂದಿದ್ದಾರೆಯೇ ಎಂಬುದು. ಅಂದರೆ ಆಹಾರ, ಮನೆ, ಬಟ್ಟೆ, ಶಿಕ್ಷಣಕ್ಕೆ ಹಣ ಸಾಕಾಗುತ್ತದೆಯೇ ಎಂಬುದನ್ನು ಇಲ್ಲಿ ನೋಡಲಾಗುತ್ತದೆ. ಈಗ ಆರೋಗ್ಯ ಸ್ಥಿತಿ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ. ಆರೋಗ್ಯಕರ ಜೀವನವಿದ್ದರೆ ವ್ಯಕ್ತಿ ಹೆಚ್ಚು ಸಂತೋಷವಾಗಿರುತ್ತಾನೆ. ಉತ್ತಮ ಆರೋಗ್ಯ ವ್ಯವಸ್ಥೆ ಸಂತೋಷವನ್ನು ಹೆಚ್ಚಿಸುತ್ತದೆ. 3 ಸಾಮಾಜಿಕ ಸಂಬಂಧಗಳು. ಕುಟುಂಬದ ಸಂಬಂಧ, ಸ್ನೇಹ, ಸಮುದಾಯ ಬೆಂಬಲ. ಒಟ್ಟಾರೆಯಾಗಿ ಮಾನವನು ಒಬ್ಬಂಟಿಯಾಗಿಲ್ಲ ಎಂಬ ಭಾವನೆ ಸಂತೋಷಕ್ಕೆ ಬಹಳ ಮುಖ್ಯ. 4 ವೈಯಕ್ತಿಕ ಸ್ವಾತಂತ್ರ್ಯ. ತಮ್ಮ ಜೀವನದ ನಿರ್ಣಯಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳುವ ಅವಕಾಶ. ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಇದ್ದರೆ ಮನಸ್ಸು ನಿರಾಳವಾಗುತ್ತದೆ. 5 ಭದ್ರತೆ ಮತ್ತು ಸುರಕ್ಷತೆ. ಅಪರಾಧ ಭಯ ಇರುವುದಿಲ್ಲ. ಸಮಾಜದಲ್ಲಿ ಸುರಕ್ಷತಾ ಭಾವನೆ. ಸುರಕ್ಷತೆ ಇಲ್ಲದಿದ್ದರೆ ಸಂತೋಷ ಕಮ್ಮಿಯಾಗುತ್ತದೆ. ಪರಿಸರ ಗುಣಮಟ್ಟ. ಶುದ್ಧ ಗಾಳಿ, ಶುದ್ಧ ನೀರು, ಶಾಂತ ಪರಿಸ್ಥಿತಿ. ಪರಿಸರವು ಮಾನವನ ಮನಸ್ಥಿತಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಇವಾಗ ಸಂತೋಷ ಸೂಚ್ಯಂಕ ಅಳೆಯುವ ವಿಧಾನ. ಜನರಿಂದ ಪ್ರಶ್ನಾವಳಿಗಳ ಮೂಲಕ ಮಾಹಿತಿ ಸಂಗ್ರಹಿಸಲಾಗುತ್ತದೆ. 2ನೇದು ನಿಮ್ಮ ಜೀವನದ ಬಗ್ಗೆ ನೀವು ಎಷ್ಟು ತೃಪ್ತರಾಗಿದ್ದೀರಾ ಎಂಬ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. 3 ಉತ್ತರಗಳನ್ನು ಅಂಕಗಳಲ್ಲಿ ಪರಿವರ್ತಿಸಿ ಸರಾಸರಿ ತೆಗೆದುಕೊಳ್ಳಲಾಗುತ್ತದೆ. ಈ 3 ಅಂಶಗಳಿಂದ ಈ ಮೂಲಕ ಸಂತೋಷ ಸೂಚ್ಯಂಕ ಅಂದರೆ HI ನಿಗದಿಪಡಿಸಲಾಗುತ್ತದೆ. ಇವಾಗ HIನ ಮಹತ್ವವನ್ನು ನೋಡೋಣ. HIಯು ಮಾನಸಿಕ ಆರೋಗ್ಯ ಮಹತ್ವ ನೀಡುತ್ತದೆ. ಅಂದರೆ ಮಾನಸಿಕ ಆರೋಗ್ಯ ಹೇಗಿದೆ ಎಂಬುದು ಇದಕ್ಕೆ ಅಂದರೆ HIಗೆ ಬಹಳ ಮುಖ್ಯವಾದ ಅಂಶ. ಅದಕ್ಕಾಗಿ ಮಾನಸಿಕ ಆರೋಗ್ಯಕ್ಕೆ ಮಹತ್ವವನ್ನು ನೀಡುತ್ತದೆ. ಮಾನವ ನೈಜ ಜೀವನ ಅನುಭವವನ್ನು ತೋರಿಸುತ್ತದೆ. ಕೇವಲ ಆದಾಯ ಆಧಾರಿತ ಅಭಿವೃದ್ಧಿಯನ್ನು ಪ್ರಶ್ನಿಸುತ್ತದೆ. ಸಮಾಜದ ನಿಜವಾದ ಕಲ್ಯಾಣವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸರ್ಕಾರಗಳಿಗೆ ಜನಸ್ನೇಹಿ ನೀತಿಗಳನ್ನು ರೂಪಿಸಲು ಮಾರ್ಗದರ್ಶನ ನೀಡುತ್ತದೆ. ಇವಾಗ ಇದರ ಮಿತಿಗಳನ್ನು ನೋಡೋಣ. ಮೊದಲನೇದು ಸಂತೋಷವನ್ನು ಅಳೆಯುವುದು ವೈಯಕ್ತಿಕ ವಿಷಯ. 2 ಒಬ್ಬೊಬ್ಬರ ಭಾವನೆ ವಿಭಿನ್ನವಾಗಿರುತ್ತದೆ. 3 ಸಂಸ್ಕೃತಿ ಪ್ರಕಾರ ಸಂತೋಷದ ಅರ್ಥ ಬದಲಾಗುತ್ತದೆ. 4 ಸಂಪೂರ್ಣ ವಸ್ತುನಿಷ್ಠತೆ ಸಾಧಿಸಲು ಕಷ್ಟ. ಇವಾಗ ಆರ್ಥಿಕ ಅಭಿವೃದ್ಧಿ ಮತ್ತು ಸಂತೋಷ ಸೂಚ್ಯಂಕವನ್ನು ನೋಡೋಣ. ಆರ್ಥಿಕ ಅಭಿವೃದ್ಧಿಯು ಆದಾಯ ಹೆಚ್ಚಿಸುತ್ತದೆ. ಸಂತೋಷ ಸೂಚ್ಯಂಕವು ಜೀವನದ ತೃಪ್ತಿ ಹೆಚ್ಚಿದೆಯೇ ಎಂಬುದನ್ನು ತೋರಿಸುತ್ತದೆ. ಆದ್ದರಿಂದ ಆದಾಯ ಪ್ಲಸ್ ಆರೋಗ್ಯ ಪ್ಲಸ್ ಸಂಬಂಧಗಳು ಪ್ಲಸ್ ಮನಃಶಾಂತಿ ನಿಜವಾದ ಅಭಿವೃದ್ಧಿ. ಸರಳವಾಗಿ ಹೇಳುವುದಾದರೆ ಸಂತೋಷ ಸೂಚ್ಯಂಕ ಹಣದ ಅಳತೆ ಅಲ್ಲ, ಜೀವನ ಗುಣಮಟ್ಟದ ಅಳತೆ. ಸಂತೋಷ ಹೆಚ್ಚಿಸಿದರೆ ಸಮಾಜ ಆರೋಗ್ಯಕರ. ಒಟ್ಟಾರೆಯಾಗಿ ಸಂತೋಷ ಸೂಚ್ಯಂಕವು ಮಾನವನ ಒಳಗಿನ ತೃಪ್ತಿ ಮತ್ತು ಸಂತೋಷವನ್ನು ಅಭಿವೃದ್ಧಿಯ ಕೇಂದ್ರವಾಗಿ ಪರಿಗಣಿಸುತ್ತದೆ. ಇದು ಕೇವಲ ಆರ್ಥಿಕ ಸಂಖ್ಯೆಗಳನ್ನಲ್ಲ, ಮಾನವನ ಜೀವನದ ಗುಣಮಟ್ಟವನ್ನು ಅಳೆಯುವ ಮಹತ್ವದ ಸೂಚ್ಯಂಕವಾಗಿದೆ. ಆದ್ದರಿಂದ ನಿಜವಾದ ಅಭಿವೃದ್ಧಿಯನ್ನು ಅರ್ಥ ಮಾಡಿಕೊಳ್ಳಲು ಸಂತೋಷ ಸೂಚ್ಯಂಕ ಅವಶ್ಯಕವಾಗಿದೆ.
ಇದಿಷ್ಟು ಆರ್ಥಿಕ ಅಭಿವೃದ್ಧಿಯ ಅಳತೆಗಳು. ಮುಂದಿನ ವಿಡಿಯೋದಲ್ಲಿ ಅಸಮಾನತೆ ಮತ್ತು ಬಡತನ, ಇದರ ಅರ್ಥ, ಕಾರಣಗಳು ಮತ್ತು ಸೂಚಕಗಳು, ಹಾಗೆ ಗಿನಿ ಗುಣಾಂಕಾರ ಸೂಚ್ಯಂಕ ಮತ್ತು ಮಾನವ ಬಡತನ ಸೂಚ್ಯಂಕವನ್ನು ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ. ಧನ್ಯವಾದಗಳು.